ಈ ಹಿಂದೆ ತಾವು ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರಿ. ಅಂದ್ರೆ ರಾಜ್ಯ ಸಂಸ್ಥೆಯ ಅಧೀನದಲ್ಲಿರುವಂತಹ ಲೋಕಾಯುಕ್ತದಿಂದ ತನಿಖೆ ಆಗ್ತಾ ರಾಜ್ಯದ ಮುಖ್ಯಮಂತ್ರಿಗಳೇ ಇದರಲ್ಲಿ ಪಾತ್ರ ಇರೋದ್ರಿಂದಾಗಿ ಪಾರದರ್ಶಕ ತನಿಖೆ, ನಿಷ್ಪಕ್ಷಪಾತ ತನಿಖೆ ಆಗೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರಿ. ಈಗಲೂ ಸಹ ಅದೇ ಮನಸ್ಥಿತಿ ಇದೆಯಾ ಅಂತ? ಸರ್, ಈಗಲೂ ಕೂಡ ನಮ್ಗೆ ಅನುಮಾನ ಇದೆ. ಯಾಕೆಂತಂದ್ರೆ ನಮ್ಗೆ ಸಾಕಷ್ಟು ಉದಾಹರಣೆ ನಮ್ಮ ಮುಂದೆ ಇದೆ. ಸೊ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ವಿರುದ್ಧದ ತನಿಖಾ ನಡೆಸಬೇಕಾದ ಸಂದರ್ಭದಲ್ಲಿ ಆ ತನಿಖಾ ಸಂಸ್ಥೆಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಸೊ ಅನುಮಾನ ಈಗಲೂ ಇದೆ. ಆ ಕಾರಣದಿಂದ ನಾನು ಈ ಮನೆಗೆ ಉಪದ್ರ ಕೊಡೇನೆ. ಯಾಕಂತಂದ್ರೆ ತನಿಖಾಧಿಕಾರಿ ಉದ್ದೇಶಪೂರ್ವಕವಾಗಿ ನನ್ನ ಆರೋಪಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರನ ತನಿಖೆ ಮಾಡ್ತಾ ಇದ್ರೆ ಅಥವಾ ವಿಚಾರನ ಮುಚ್ಚಿಟ್ರೆ ಸೊ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬಹುದು. ನಾನು ಈ ಥರ ಲಿಖಿತವಾಗಿ ಕೊಟ್ಟಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದಾರೆ ಅನ್ನೋದು ಗಮನಕ್ಕೆ ತಂದು ಸೊ ಮುಂದುವರೆದ ತನಿಖೆಗೆ ಆದೇಶ ಮಾಡಿಸುವಂಥದ್ದಾಗಲಿ ಅಥವಾ ಬೇರೆ ರೀತಿಯಲ್ಲಿ ನನ್ನ ಆರೋಪ ಸಾಬೀತುಪಡಿಸೋಕ್ಕೆ ಅವಕಾಶ ಕೋರುವಂಥದ್ದಾಗಲಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಈಗ ಸಿಬಿಐಗೆ ವಹಿಸಿ ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ರಿ, ಅರ್ಜಿಯನ್ನು ಸಹ ಹಾಕಿದ್ರಿ. ಅದು ಯಾವ ಸ್ಟೇಟಸ್ ಅಲ್ಲಿ ಇದೆ ಸರ್? ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಇನ್ನೂ ಅದು ಕೋರ್ಟಲ್ಲಿಗೆ ಬಂದಿಲ್ಲ. ಸೊ ಕೋರ್ಟಲ್ಲಿಗೆ ಬಂದ ತಕ್ಷಣ ನಮ್ಮ ವಕೀಲರು ಅಲ್ಲಿ ಪಾಲ್ಗೊಂಡು ವಾದವನ್ನು ಮಂಡನೆ ಮಾಡ್ತಾರೆ. ಬಹುಶಃ ನಾಳೆಯಿಂದ ರಜಾ ಇರೋದ್ರಿಂದ ಸೊ ರಜೆ ಮುಗಿದ ನಂತರ ಬರ್ಬೋದು ಅನ್ನೋ ನಿರೀಕ್ಷೆ. ದಸರಾ ಮುಗಿದ ಬರ್ಬೋದು. ಹೌದು ಸರ್, ಬಹುಶಃ ದಸರಾ ಮುಗಿಯೋವರೆಗೂ ಈ ವಿಚಾರ ಅಷ್ಟು ಮುಖ್ಯವಾಹಿನಿ ಬರಲ್ಲ ಅಂತ ಅನ್ಸ್ಕೊಂಡಿದ್ದೆ. ಇನ್ನೊಂದು 90 ದಿನದೊಳಗಡೆ ವರದಿ ಕೊಡಬೇಕು ಅಂತಿದೆ. ಆ ಒತ್ತಡ ಏನಾದ್ರು ಇದೆಯಾ ಅಂತ ಅಧಿಕಾರಿಗಳಿಗೆ? ಸೊ ಖಂಡಿತ ಅಲ್ಲ ಸರ್, 90 ದಿವಸ ಅವರು ವರದಿ ಕೊಡ್ಬೇಕಾಗಿರೋದ್ರಿಂದ ಸೊ ಅವರು ಅದು ವಿಚಾರಣೆ ಪ್ರಾರಂಭ ಆಗಲೇ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ 4 ತಂಡಗಳ ರಚನೆ ಮಾಡಿ ಆ ಒಂದು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂಥದ್ದು ಪ್ರಕ್ರಿಯೆ ನಡೆದಿದೆ ಅಂತ ಬಂದಿದೆ. ಸೊ ಈಗ ನಾನೇನು ಮನೆ ಲಿಖಿತವಾಗಿ ಕೊಟ್ಟಿದ್ದೀನಿ, ಅದನ್ನು ಆಧಾರವಾಗಿ ಇಟ್ಕೊಂಡು ಸೊ ಯಾವ ಅಂಶಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಚರ್ಚೆ ಮಾಡಿ ಮುಂದೆ. ಸರ್ ಖಂಡಿತವಲ್ಲ ಸರ್, ಈಗ ಯಾವುದೇ ಆದೇಶ ಮಾಡಬೇಕು 90 ದಿವಸದೊಳಗೆ ವರದಿ ಕೊಡಿ ಅಂತಲೇ ನ್ಯಾಯಾಲಯಗಳು ಆದೇಶ ಮಾಡುತ್ತೆ. ಅದು ಅಷ್ಟೊಳಗೆ ತನಿಖೆ ಮುಗಿಯದೆ ಕಾಲಾವಕಾಶ ಬೇಕು ಅಂದಾಗ ಸೊ ತನಿಖಾಧಿಕಾರಿ ಕಾರಣಗಳನ್ನು ಕೊಟ್ಟು ಈ ಕಾರಣದಿಂದ ನೀನು ಕಾಲಾವಕಾಶ ಬೇಕು ಅಂತ ಕೇಳಿದಾಗ ಕಾಲಾವಕಾಶ ಕೊಡುವಂಥ ಸಾಧ್ಯತೆ ಖಂಡಿತ ಇದೆ. ಜಾರಿ ನಿರ್ದೇಶನಾಲಯ ಸಹ ಇದರಲ್ಲಿ ಎಂಟರ್ ಆಗಬೇಕಾದ್ರೆ ಸಾವಿರಾರು ಕೋಟಿ ವ್ಯವಹಾರ ಇದೆ. ಸಿದ್ದರಾಮಯ್ಯ ಅವರೇ 62 ಕೋಟಿ ಕೇಳಿದ್ರು ಅಂತೇಳಿ ಅದು ಎಲ್ಲಿಗೆ ಬಂದ್ ಸರ್? ಈಗ ಮೇಲ್ ಕಳ್ಸಿದೀರಾ, ಮತ್ತೆ ಪತ್ರ ಬರೆದಿದ್ರಿ. ಶುಕ್ರವಾರ ನಾನು ಇಮೇಲ್ ಮೂಲಕ ಕಳಿಸಿದೆ. ಇವತ್ತು ನೇರವಾಗಿ ನಮ್ಮ ಕಚೇರಿ ಕೊಟ್ಟು ಸ್ವೀಕೃತಿ ಕೂಡ ಅಲ್ಲೂ ಕೂಡ ಪಡೆದಿದ್ದೀವಿ. ಸೊ ಅವರು ಕೂಡ ಮುಂದಿನ ದಿನಗಳಲ್ಲಿ ಈ ವಿಚಾರಣೆಗೆ ಹಾಜರಾಗಿ ಅವರು ಕೂಡ ತನಿಖೆಯನ್ನು ನಡೆಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ.